ರಾಷ್ಟ್ರೀಯ ಹೆದ್ದಾರಿಯ ಅಗಲದ ಮಿತಿಯನ್ನು ಅವೈಜ್ಞಾನಿಕ ರೀತಿಯಲ್ಲಿ ಏರಿಕೆ ಮಾಡಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಧೋರಣೆಯನ್ನು ಖಂಡಿಸಿ ಗುರುವಾರ ರಾಮಕೃಷ್ಣ ಹೆಗಡೆ ರಾಷ್ಟ್ರೀಯ ಚಿಂತನ ವೇದಿಕೆಯ ನೇತೃತ್ವದಲ್ಲಿ ಗುರುವಾರ ಬೃಹತ್ ಪ್ರತಿಭಟನೆ ನಡೆಯಿತು. ಮೂಡ ಪ್ರಾಧಿಕಾರ, ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಎಲ್ಲ ಸರ್ಕಾರಿ ನಕ್ಷೆಗಳ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿ ಅಗಲವು 45 ಮೀಟರ್ ಮಾತ್ರ ಆಗಿರುತ್ತದೆ. ಆದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ 60 ಮೀಟರ್ ಸ್ವಾಧೀನಪಡಿಸಿ ಗುತ್ತಿಗೆದಾರರಿಗೆ ಅತ್ಯಧಿಕ ಲಾಭ ಮಾಡಿಕೊಡಲು ಮುಂದಾಗಿದೆ. ಅತಿಯಾದ ಭೂಸ್ವಾಧೀನದಿಂದ 3,000ದಷ್ಟು ಮನೆ ಮತ್ತು ಕಟ್ಟಡಗಳು ಹಾಗೂ ಕೆಲವು ದೇವಸ್ಥಾನ, ಚರ್ಚ್, ಮಸೀದಿಗಳು ನೆಲಸಮವಾಗಲಿದೆ. ಇದರ ಬಗ್ಗೆ ಯಾವುದೇ ಜನಪ್ರತಿನಿಧಿಗಳು ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತುವುದು ಕಾಣುವುದಿಲ್ಲ ಎಂದು ಆರೋಪಿಸಿ ಹೊಸದಾಗಿಯೇ ನಿರ್ಮಾಣಗೊಂಡಿರುವ ರಾಮಕೃಷ್ಣ ಹೆಗಡೆ ರಾಷ್ಟ್ರೀಯ ಚಿಂತನಾ ವೇದಿಕೆ ರಿಜಿಸ್ಟರ್ಡ್ ಮಂಗಳೂರು ಇದರ ವತಿಯಿಂದ ಪ್ರತಿಭಟನೆ ಗುರುವಾರ ನಡೆಯಿತು. ತೊಕ್ಕೊಟ್ಟು ಹೊರವಲಯದ ಕೋಟೆಕಾರ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಕೋಟೆಕಾರ್ನ ಕೃಷ್ಣ ಹಾಲ್ ಸಂಕೋಳಿಗೆಯಿಂದ ಕೋಟೆಕಾರ್ ಜಂಕ್ಷನ್ವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಸಾಗಿ ಬಂತು. ಕೃಷ್ಣ ಹಾಲ್ ಸಂಕೋಳಿಗೆಯಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಕೊಲ್ಯ ಶ್ರೀ ರಮಾನಂದ ಸ್ವಾಮೀಜಿ ಉದ್ಘಾಟಿಸಿದರು. ನಂತರ ಕೋಟೆಕಾರ್ ಜಂಕ್ಷನ್ನಲ್ಲಿ ನಡೆದ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕೊಲ್ಯ ಶ್ರೀಗಳು, ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಎಂಬ ಸ್ಥಿತಿ ಸರಿಯಲ್ಲ. ಬಡವರ ಮನೆ, ಮಠ, ಅಂಗಡಿ ಮುಂಗಟ್ಟುಗಳನ್ನು ಯಾವುದೇ ಅವಶ್ಯಕವಿಲ್ಲದಿದ್ದರೂ ನೆಲಸಮ ಮಾಡುವುದು ಸರಿಯಲ್ಲ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಈ ದುರ್ನೀತಿಯನ್ನು ಖಂಡಿಸಿದರು. ವೇದಿಕೆಯ ಹಕ್ಕನ್ನು ಈಡೇರಿಸುವುದಕ್ಕಾಗಿ ಅಲ್ಲದೆ ಈಗಾಗಲೇ ಅವರು ಹೇಳಿದಾಗೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಇದು ಧರ್ಮವಲ್ಲ, ಇದು ಧರ್ಮವಲ್ಲ ನಾಗರಿಕರೇ. ಅದಕ್ಕಾಗಿ ಈಗಾಗಲೇ ನಮ್ಮ ರಾಮದಾಸ್ ನಾಯ್ಕರು ಕುಂದಾಪುರದಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಕೂಡ ತಮ್ಮ ಅನಿಸಿಕೆಯನ್ನು ಮುಂದಿಟ್ಟುಕೊಂಡ್ರು. ಅದೇನೆಂದರೆ ಕುಂದಾಪುರದಿಂದ ಹಿಡಿದು ನಂದೂರಿನವರೆಗೆ 45 ಕಿಲೋಮೀಟರ್, ಹಾಗೆ ನಂದೂರಿಂದ ತಲಪಾಡಿಯವರೆಗೆ 60 ಕಿಲೋಮೀಟರ್. ಇದು ಯಾವ ಧರ್ಮ, ಯಾವ ನ್ಯಾಯ, ಯಾವ ರಾಜಕಾರಣಿಗಳಿರಲಿ ಅವರ ವಿರುದ್ಧ ನಾವು ಉಪವಾಸ ಸತ್ಯಾಗ್ರಹ ಮಾಡಿ ಆದ್ರೂ ಕೂಡ ಇಲ್ಲಿ 45 ಕಿಲೋಮೀಟರ್ ಬರುವಾಗೆ ಹೋರಾಡೋದಕ್ಕೆ ಸಿದ್ಧರಾಗಿಯೇ ಮಠದಿಂದ ಈ ಬೀದಿಗಿಳಿದಿರುವ ಬಂಧುಗಳೇ, ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕಾಗಿದೆ. ಅಲ್ಲದೆ ಬೃಹತ್ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ರಾಮಕೃಷ್ಣ ಹೆಗಡೆ ರಾಷ್ಟ್ರೀಯ ಚಿಂತನಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಜನಾರ್ದನ ಸಾಲ್ಯಾನ್ ಮಾತನಾಡಿ, ಈಗಾಗಲೇ ಯಾರೋ ಜನಪ್ರತಿನಿಧಿಗಳು ನಂತೂರಿನಿಂದ ತಲಪಾಡಿವರೆಗೆ ಬಂಜರು ಭೂಮಿ ಎಂದು ನಮೂದಿಸಿ 60 ಮೀಟರ್ ಜಮೀನು ಸ್ವಾಧೀನಪಡಿಸಲು ಒಪ್ಪಿಗೆ ನೀಡಿದ್ದಾರೆ ಎಂಬ ಗುಮಾನಿ ಹಬ್ಬಿರುತ್ತದೆ. ಮುಖ್ಯಮಂತ್ರಿಗಳು ಹಾಗೂ ಲೋಕೋಪಯೋಗಿ ಮಂತ್ರಿಗಳು ಮೊದಲು ಇದನ್ನು 45 ಮೀಟರ್ ಸೀಮಿತಗೊಳಿಸಿದರು. ಆದರೆ ಗುತ್ತಿಗೆದಾರರ ಮತ್ತು ಭ್ರಷ್ಟ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಅದನ್ನು ಪುನರ್ ವಿಮರ್ಶಿಸಲಾಗಿದೆ. 60 ಮೀಟರ್ ಬದಲಾಯಿಸಲಾಗಿದೆ. ಅತ್ಯಧಿಕ ಸುಂಕವನ್ನು ಪಡೆದುಕೊಳ್ಳುವ ಗುತ್ತಿಗೆ ಸಂಸ್ಥೆಗಳು ಮಾತ್ರ ಇದರಿಂದ ಲಾಭ ಗಳಿಸುವುದು ಮಾತ್ರವಲ್ಲದೆ ಸಾರ್ವಜನಿಕರು ಇದರಿಂದ ನಷ್ಟವನ್ನು ಅನುಭವಿಸುತ್ತಾರೆ. ರಾಷ್ಟ್ರೀಯ ಹೆದ್ದಾರಿ 17 ಅಗಲೀಕರಣವಾಗುತ್ತಿರುವುದು ಬಹಳ ಸಂತೋಷದ ವಿಷಯವೇ ಆಗಿದೆ. ಆದರೆ ಅಷ್ಟೇ ಬೇಸರದ ವಿಷಯವೇನೆಂದರೆ ಕೇರಳ, ಗೋವಾ, ಕುಂದಾಪುರ, ಕೋಟ, ಕೋಟೇಶ್ವರ, ಸಾಲಿಗ್ರಾಮಗಳಲ್ಲಿ ಹೆದ್ದಾರಿಗಾಗಿ ಸ್ವಾಧೀನಪಡಿಸಲಾದ ಸ್ಥಳ 45 ಮೀಟರ್ ಮಾತ್ರ. ಆದರೆ ನಂತೂರಿನಿಂದ ತಲಪಾಡಿವರೆಗೆ 60 ಮೀಟರ್, ಸಮೀಪದ ಕೇರಳದಲ್ಲಿ 45 ಮೀಟರ್. ಏಕೆ ಈ ತಾರತಮ್ಯ ಎಂದು ಪ್ರಶ್ನಿಸಿದರು. ಈ ಹೋರಾಟವನ್ನು ಖಂಡಿತವಾಗಿ ಮುಂದುವರಿಸುವ ಸ್ವಾಮೀಜಿ ಪಂಡಿಲಕ್ಕಂಡೆ ಈ ಹೋರಾಟ ಅರೆಗಳ ಬೆಂಬಲ ಆಗುತ್ತಿದ್ದಾರೆ. 8 ಮುಟ್ಟ 45 ರಿಪೋರ್ಟ್ ಬರ್ತದ ಆಟಿಗೆ ಚಿತ್ರ ಪಡ್ಕೋಬೇಕು. ಈ ಸಭೆಗೆ ಎದುರು ಗಂಟೆ ಕೋಟವನ್ನು ಪ್ರತಿಭಟನೆಯ ಈ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ರಾಷ್ಟ್ರೀಯ ಚಿಂತನಾ ವೇದಿಕೆಯ ಗೌರವಾಧ್ಯಕ್ಷ ಹರೀಶ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಸಲೀಂ, ಕೋಶಾಧಿಕಾರಿ ದಯಾನಂದ ಆಚಾರ್ಯ, ಉಪಾಧ್ಯಕ್ಷ ಸತೀಶ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ ರಾಜ್ ಎಸ್ ರಾವ್, ಕಾರ್ಯದರ್ಶಿ ಸುಧೀರ್ ಉಚ್ಚಿಲ್ ಸೇರಿದಂತೆ ಇತರರು ನೇತೃತ್ವ ವಹಿಸಿದರು.